ಫೈನಲಿ ಆಫ್ಟರ್ 18 ಇಯರ್ಸ್ RCB ಕಪ್ ಗೆದ್ದಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಎಷ್ಟು ಜೋಶ್ ಇದೆ ಅಂತ ಅಂದ್ರೆ ತುಂಬಾನೇ ಜೋಶಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಫೈನಲಿ ಆಫ್ಟರ್ 18 ಇಯರ್ಸ್ RCB ಟ್ರೋಫಿನ ಲಿಫ್ಟ್ ಮಾಡ್ತು. ನನಗಂತೂ ತುಂಬಾನೇ ಖುಷಿ ಆಯ್ತು. 7:30ಗೆ ಟಿವಿ ಮುಂದೆ ಕೂತವಳು 1 ಗಂಟೆಗೆ ಟಿವಿ ಆಫ್ ಮಾಡಿದ್ದೀನಿ. ಅಷ್ಟು ಖುಷಿಯಿಂದ, ಅಷ್ಟು ಪ್ರೌಡಿಂದ ನಾನು ಮ್ಯಾಚ್ ನ ನೋಡಿದ್ದೀನಿ. ವಿತೌಟ್ ನಂಬರ್ 18 ಇದು ಯಾವುದು ಪಾಸಿಬಲ್ ಆಗ್ತಾ ಇರಲಿಲ್ಲ. ಆಸ್ ಈ ಸೆಡ್, ಅವರ ಯೂತ್, ಅವರ ಪ್ರೈಮ್ ಎಲ್ಲಾನು ಈ ಟೀಮ್ಗೋಸ್ಕರ ಕೊಟ್ಟಿದ್ದಾರೆ. ನಮ್ಮ ಬಾಸ್ ಹೇಳಿರೋ ತರಾನೇ RCB ಫ್ಯಾನ್ಸ್ ಎಲ್ಲಾನು ಕೂಡ ಲಾಯಲ್ ಆಗಿ ಇದ್ವಿ. ಇಷ್ಟು ದಿನ ಪೇಷನ್ಸ್ ಆಗಿದ್ದಕ್ಕೆ ಫೈನಲಿ ಕಪ್ ನಮ್ದಾಗಿದೆ. ಇವತ್ತು ಈ ಒಂದು ಜೆರ್ಸಿನ ಪ್ರೌಡ್ ಆಗಿ ಹಾಕೊಂಡು ಕೂತಿದ್ದೀನಿ ಆಸ್ ಎ RCB ಫ್ಯಾನ್. ಯಾರು ಏನೇ ಹೇಳ್ಬೋದು, ಟೀಮ್ ಎಫರ್ಟ್ ಅದು ಇದು ಎಲ್ಲಾನು ಮ್ಯಾಟರ್ ಆಗುತ್ತೆ. ಬಟ್ ನಾನು ಯಾವುದು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಗೈಸ್, ದಟ್ ಮ್ಯಾನ್ RCBಗೋಸ್ಕರ ತನ್ನ ಎಲ್ಲ ಒಂದು ಲೈಫ್ನೇ, ಇಸ್ ಯೂತ್, ಇಸ್ ಪ್ರೈಮ್ ಎಲ್ಲಾನು ಕೂಡ ಕೊಟ್ಟಿರುವಂತ ದೇವ್ರು, ಮೈ ಐಡಲ್. ಸೊ ವಿರಾಟ್ ಕೊಹ್ಲಿ, ಅವ್ರಿಲ್ಲ ಅಂತ ಅಂದಿದ್ರೆ ಯಾವುದು ಇಷ್ಟು ಮಟ್ಟಿಗೆ ದೊಡ್ಡದು ಆಗ್ತಾನೆ ಇರಲಿಲ್ಲ. ಮತ್ತೆ ಇಷ್ಟು ಮಟ್ಟಿಗೆ ಯಾರು ಸೆಲೆಬ್ರೇಟ್ ಕೂಡ ಮಾಡ್ತಾ ಇರಲಿಲ್ಲ. ಸೊ ವಿತೌಟ್ ಹಿಮ್ ದಿಸ್ ವುಡ್ ಬಿ ನಥಿಂಗ್. ನನಗೆ ಈ ಕ್ರಿಕೆಟ್ ನೋಡೋ ಹುಚ್ಚು ಸ್ಟಾರ್ಟ್ ಆಗಿದ್ದು ನಮ್ಮ ಅಪ್ಪನಿಂದ. ಫಸ್ಟ್ ನಾನು ಕ್ರಿಕೆಟ್ ಅಂದ್ರೆ ತುಂಬಾನೇ ಹೇಟ್ ಮಾಡ್ತಾ ಇದ್ದೆ. ಫ್ರಮ್ ಪಾಸ್ಟ್ 6 to 7 ಇಯರ್ಸ್ ನನಗೆ ಹುಚ್ಚು ಕ್ರಿಕೆಟ್ ನೋಡೋದು ಅಂತ ಅಂದ್ರೆ, ಅದರಲ್ಲೂ RCB ಮ್ಯಾಚ್ ಇದೆ ಅಂತ ಅಂದಾಗ ಎಕ್ಸಾಮ್ ಇದ್ರು ಪಕ್ಕಕ್ಕೆ ಇಟ್ಬಿಟ್ಟು ನೋಡ್ತೀನಿ. ಅಷ್ಟು ಇಷ್ಟ ನನಗೆ RCB ಮ್ಯಾಚ್ ಅಂತ ಅಂದ್ರೆ. IPL ಅಂತ ಅಂದ್ರೆ ನನಗೆ ಇನ್ನೂ ಇಷ್ಟ. ಬಿಕಾಸ್ ನಮ್ಮಪ್ಪ ಮುಂಬೈ ಇಂಡಿಯನ್ಸ್ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ, ನಾನು RCBಗೆ ಸಪೋರ್ಟ್ ಮಾಡ್ತೀವಿ. ಯು ನೋ ದಟ್ ಹೌ ಇಟ್ ವಿಲ್ ಬಿ ಅಂತ. ಮನೆಯಲ್ಲಿ ಒಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ನಮ್ಮಪ್ಪ ಅಂತೂ ತೀರಾ ಪೀಕ್ಸ್ ಅಲ್ಲಿ ಜಗಳ ಮಾಡ್ತೀವಿ. ತುಂಬಾನೇ ಮುಂಬೈ ಇಂಡಿಯನ್ಸ್ ಮತ್ತೆ RCB ಅಂತ ಬಂದಾಗ ತುಂಬಾನೇ ಜೋರಾಗಿ ಇರುತ್ತೆ. ನಮ್ಮ ಮನೆಯಲ್ಲಿ ವಾರ್ ಅಂತಾನೆ ಹೇಳ್ಬೋದು. ಗ್ರೌಂಡ್ ಗಿಂತ ನಮ್ಮ ಮನೆಯಲ್ಲಿ ಜಾಸ್ತಿ ಹೈಪ್ ಇರುತ್ತೆ. ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಹೇಸಲ್ವುಡ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ನನಗೆ ಒಂದೇ ಒಂದು ಬೇಜಾರಾಗಿದ್ದು ಮೊಹಮ್ಮದ್ ಸಿರಾಜ್ ಕೂಡ ಇರ್ಬೇಕಾಗಿತ್ತು ಅಂತ. ಬಿಕಾಸ್ ಈವನ್ ಹಿ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಇದಕ್ಕೋಸ್ಕರ. ಬಟ್ ಏನು ಮಾಡೋದಕ್ಕೆ ಆಗಲ್ಲ. ಬಿಡ್ ಮಾಡಿದಾಗ ತಗೊಳ್ದೆ ಇದ್ದಿದ್ದು ತುಂಬಾನೇ ಬೇಜಾರಾಯ್ತು. ಬಟ್ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿರೋದು ಅಂತ ಅಂದ್ರೆ ನನ್ಗನ್ಸೋ ಪ್ರಕಾರ ಮೊಹಮ್ಮದ್ ಸಿರಾಜ್. ಬಿಕಾಸ್ ಗುಜರಾತ್ಗೆ ಹೋಗಿದ್ಮೇಲೆ ಎಷ್ಟು ಫಸ್ಟ್ ಮ್ಯಾಚ್ ಅಲ್ಲೇ ತುಂಬಾ ಚೆನ್ನಾಗಿ 4 ವಿಕೆಟ್ಗಳನ್ನ ತಗೊಂಡು 4 ಓವರ್ ಅಲ್ಲೂ ಕೂಡ ಹಿ ಹ್ಯಾಸ್ ಪ್ರೂವ್ಡ್ ಹಿಮ್ಸೆಲ್ಫ್ ಅಂತಾನೆ ಹೇಳ್ಬೋದು. RCB ಮ್ಯಾನೇಜ್ಮೆಂಟ್ಗೆ ಮೇನ್ ಆಗಿ ಒಂದು ಒಳ್ಳೆ ಆನ್ಸರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ. ಬಿಕಾಸ್ ನನ್ಗನ್ಸೋ ಪ್ರಕಾರ ದ ಬಾಂಡ್ ಬಿಟ್ವೀನ್ ನಂಬರ್ 18 ಅಂಡ್ ಸಿರಾಜ್ ವಾಸ್ ಅಮೇಝಿಂಗ್. ನನಗೆ ತುಂಬಾನೇ ಇಷ್ಟ ಆಗ್ತಿತ್ತು. ಎಷ್ಟು ಚೆನ್ನಾಗಿ ಎಲ್ಲ 18 ಕೂಡ್ ಬಂದಿದೆ ಅಂತ ಅಂದ್ರೆ, ನಿನ್ನೆ ಡೇಟ್ ಆಗಿರ್ಬೋದು ಎಲ್ಲ ಕೌಂಟ್ ಮಾಡಿದ್ರೆ ಪ್ರಾಪರ್ ಆಗಿ ಒಂದು 18 ಬರ್ತಿತ್ತು. 3+6+2+25 ಅದನ್ನ ಆಡ್ ಮಾಡ್ಕೊಂಡ್ರೆ 18 ಬರ್ತಾ ಇತ್ತು. ಮತ್ತೆ 18th ಸೀಸನ್ ಅಂಡ್ ಜರ್ಸಿ ನಂಬರ್ 18 ಅಂಡ್ ಯಾ ತುಂಬಾ ಚೆನ್ನಾಗಿ ಕೂಡ್ ಬಂದಿತ್ತು. ಆಲ್ವೇಸ್ 18 ನಂಬರ್ ಹ್ಯಾಸ್ ಅ ಸ್ಪೆಷಲ್ ಪವರ್. ಅದು ಒಂದು ಫೀಲಿಂಗ್. ನನ್ನ ಬರ್ಡೇ ಕೂಡ 18th. ಸೊ ಯಾ, ನನಗೆ ಈ 18 ನಂಬರ್ ತುಂಬಾನೇ ಇಷ್ಟ. ಒಂಥರ ವಿರಾಟ್ ಕೊಹ್ಲಿಗೆ ನಾನು ಕನೆಕ್ಟ್ ಆಗೋದಕ್ಕೆ ನಂಗೆ ಈ ನಂಬರ್ 18 ಕೂಡ ತುಂಬಾನೇ ಸ್ಪೆಷಲ್. ಅದು 18th ಒಂಥರ ಸ್ಪೆಷಲ್ ನಂಬರ್. ನಾನು ತುಂಬಾ ಪ್ರೌಡ್ ಇಂದ, ತುಂಬಾ ಕೊಬ್ಬಿಂದ ಎಲ್ಲರ ಹತ್ರನೂ ಹೇಳ್ಕೊಂತೀನಿ. ನನ್ನ ಬರ್ಡೇ ಕೂಡ 18, ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18. ಅವರು ಕ್ರಿಕೆಟ್ಗೆ ಬಂದಿದ್ದು 18th ಅಂಡ್ ಯಾ ತುಂಬಾ. ಮತ್ತೆ RCB IPL ಅಲ್ಲಿ ಗೆದ್ದಿದ್ದು 18th ಸೀಸನ್ ಅಲ್ಲಿ. ವಾಟ್ ಎಲ್ಸ್ ಐ ವಾಂಟ್ ದೆನ್ ದಿಸ್. ಸೊ ಯಾ, 18th ಯಾರ್ಯಾರ್ದು ಬರ್ಡೇ ಇದೆ, ಯಾರ್ಯಾರ್ದು ಸ್ಪೆಷಲ್ ಡೇಸ್ ಇದೆ, ಎಲ್ಲಾನು ಅಷ್ಟೇ ತುಂಬಾ ಲಕ್ಕಿ. ತುಂಬಾ ನಾವು ಒಂಥರ ಏನೋ ಪುಣ್ಯ ಮಾಡ್ಕೊಂಡ್ ಬಂದಿರ್ತಾರೆ ಅಂತಾರಲ್ಲ, ಆ ತರ ನಾವು. ಬಿಕಾಸ್ 18 ನಂಬರ್ ಎಷ್ಟು ಜನ ಕಾಯ್ತಾರೆ ಆ ನಂಬರ್ಗೆ. ಅವರ ಜೆರ್ಸಿ ಮೇಲೆ ಹಾಕಿಸ್ಕೊಬೇಕು, ಅವರ ಒಂದು ಹುಡಿ ಜಾಕೆಟ್ ಮೇಲೆ ಹಾಕಿಸ್ಕೊಬೇಕು ಅಂತ. ಬಟ್ ಗೈಸ್, ಡೋಂಟ್ ವರಿ. ನಮಗೆ ನಮ್ಮ ಬರ್ತ್ ಡೇಟೇ 18 ಇದೆ ಅಂತ ಅಂದಾಗ ವೈ ವಿ ಶುಡ್ ನೀಡ್ ಟು ವರಿ ಅಲ್ವಾ. ಸೊ ಯಾ, ನನಗೆ ಆ 18 ನಂಬರ್ ಒಂಥರ ಪ್ರಿಷಿಯಸ್ ನಂಬರ್ ಅಂತ ಅನ್ಕೊಳ್ಳಿ. ತುಂಬಾ ಖುಷಿ ಆಯ್ತು. ಅದಕ್ಕೆ ಈ ವಿಡಿಯೋ ಮಾಡಲೇಬೇಕು ಅಂತ ಐ ಓನ್ ದಿಸ್ ಜರ್ಸಿ ಅಂಡ್ ಐ ಸ್ಟಾರ್ಟೆಡ್ ಟಾಕಿಂಗ್ ರ್ಯಾಂಡಮ್ಲಿ. ಸೊ ಐ ಡೋಂಟ್ ಮೈಂಡ್ ನೀವು ಏನ್ ಅನ್ಕೊಂಡ್ರು. ಬಿಕಾಸ್ ತುಂಬಾ ಕ್ಲೌಡ್ 9 ಅಲ್ಲಿ ಇದೀನಿ. ನಾನು ನಿನ್ನೆ ಅತ್ತೆ ಖುಷಿ ಪಟ್ಟೆ, ಟೆನ್ಷನ್ ಮಾಡ್ಕೊಂಡೆ, ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು ನನಗೆ.
ನನ್ನ ರಿಸಲ್ಟ್ ದಿನಾನು ಇಷ್ಟು ನಡಗಿದ್ನೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದಾರೆ, ಐ ವಾಸ್ ಶಿವರಿಂಗ್ ಲೈಕ್ ದಿಸ್. ತುಂಬಾ ಚೆನ್ನಾಗಿತ್ತು, ಆ ಫೀಲಿಂಗೇ ಡಿಫ್ರೆಂಟ್ ಆಗಿತ್ತು. ನನಗೆ ನಂಬೋದಕ್ಕೆ ಆಗ್ತಿರ್ಲಿಲ್ಲ ಅವ್ರು ಲಿಫ್ಟ್ ಮಾಡಿದಾಗೂ ಕೂಡ. ಅಷ್ಟು ನಾನು ಒಂಥರ ಫುಲ್ ಇದ್ ನಾವೇನಾ, ಇದ್ ನಮ್ಗೆ ಆಗ್ತಿದ್ಯಾ ಅನ್ನೋ ತರ ಇತ್ತು. ಫೈನಲಿ ಆ ಲಿಸ್ಟ್ ತೋರಿಸಿದಾಗ ಓ ಮೈ ಗಾಡ್, ಸೋ ಒಂಥರ ಎಲ್ಲ ಪ್ಯಾಕೇಜ್ ಅಲ್ಲಿ ಇದ್ದಂತ ಫೀಲಿಂಗ್ ಇತ್ತು. ತುಂಬಾ 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 ಚೆನ್ನಾಗಿತ್ತು. ಅಂಡ್ ಎಲ್ಲಾರ್ಗು ಅಷ್ಟೇ, RCB ಅವ್ರಿಗೆ ನಮ್ಮ ಸ್ಮೈಲ್ ನ, ನಮ್ಮ ಪ್ರೇಯರ್ಸ್ ನ ನೀವು ಏನು ಹಾಳು ಮಾಡ್ದಂಗೆ ಮತ್ತೆ ಬೇಜಾರ್ ಮಾಡ್ದಂಗೆ ಮೇನ್ ಆಗಿ ಗೆದ್ದು ಕೊಟ್ಟಿದ್ದೀರಾ. ನಮ್ಗೆ ತುಂಬಾ ಖುಷಿ ಆಗಿದೆ. ನಾವು ನಿಮ್ಮನ್ನೇನು ಕೇಳಲ್ಲ, ಇದು 1 ವರ್ಷ ಗೆದ್ದಿದೀವಿ. ಇನ್ ನಾವ್ ಇದನ್ನ ಸಾಯೋ ತನಕನೂ ಗೆಲ್ಲಿಲ್ಲ ಅಂದ್ರೂ ಸಾಯೋ ತನಕನೂ ನಾವು 2025 ಅಲ್ಲಿ ಕಪ್ ಗೆದ್ದಿದ್ವಿ ಅಂತ ಹೇಳ್ಕೊಂತಿರ್ತೀವಿ. ಸೊ ಅಷ್ಟು ಪ್ರೌಡ್ ಮಾಡಿದ್ದೀರಾ. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್ ಗೈಸ್. ಈ ವಿಡಿಯೋ ತುಂಬಾ ಚೆನ್ನಾಗಿ ಓಡ್ಲಿ, ತಲುಪ್ಲಿ ಎಲ್ಲ RCB ಫ್ಯಾನ್ಸ್ಗೂ. ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ಇಫ್ ಯು ಆರ್ ಅ ಟ್ರೂ RCB ಫ್ಯಾನ್. ಕಮೆಂಟ್ ಮಾಡಿ ಜೈ RCB ಅಂತ. ಸೊ ಅನುಷ್ಕಾ ಶರ್ಮಾ, ಲಕ್ಕಿ ಚಾಮ್ ಸ್ಟೇಡಿಯಂ ಅಲ್ಲಿ ಇದ್ದಾಗೆಲ್ಲ ಮ್ಯಾಚ್ ಗೆದ್ದಿದೀವಿ. ನಾನಂತೂ ಹುಡುಕ್ತೀನಿ ಅನುಷ್ಕಾ ಶರ್ಮಾ ಎಲ್ಲಿ ಅಂತ. ಬಿಕಾಸ್ ವೆನ್ ಎವರ್ ಶಿ ಇಸ್ ದೇರ್, ವಿರಾಟ್ ಕೊಹ್ಲಿ ತುಂಬಾನೇ ಪಂಪ್ ಆಗಿ ಆಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. 43 ಬಾಲ್ಸ್ಗೆ ಔಟ್ ಆದಾಗ ಸಿಕ್ಕಾಪಟ್ಟೆ ಬೇಜಾರಾಯ್ತು. 50 ಮಾಡ್ಬೇಕಿತ್ತು ಅಂತ ಅನ್ನಿಸ್ತು. ನಾನು 1 ವರ್ಷದಿಂದ 2 ವರ್ಷದಿಂದ ನೋಡಿ RCB ಫ್ಯಾನ್ ಆಗಿಲ್ಲ. ನಾನು 7-8 ವರ್ಷಗಳಿಂದ ನೋಡ್ಕೊಂಡು ಬಂದು ಪ್ರತಿ ಒಂದು ನೀವು ನಂಬಲ್ಲ, ನಾನು ಹೇಳಿದ್ರೆ ನಮ್ಮಪ್ಪ ಕೂಡ ಕ್ರಿಕೆಟ್ ಆಡಿದ್ದಾರೆ. ಅವರು ಇನ್ ಇಸ್ ಯೂತ್ ಆಲ್ಸೋ ಅವರು ಆಡ್ಕೊಂಡು ಬಂದಿದ್ದಾರೆ. ಸಂಡೇಸ್ ಎಲ್ಲ ಹೋಗಿ ಆಡ್ತಾ ಇದ್ರು. ನಮ್ಮ ಅಪ್ಪಂಗ್ ಕೂಡ ಗೊತ್ತಾಗಲ್ಲ ರಿವ್ಯೂ ತಗೊಂಡಾಗ ಒನ್ ಟೈಮ್ ಔಟ್ ಆಗಿದಾರ ಇಲ್ವಾ ಅಂತ. ಅಷ್ಟು ನೀಟಾಗಿ ಪ್ರೆಡಿಕ್ಟ್ ಮಾಡಿ, ಅಷ್ಟು ನೀಟಾಗಿ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಕ್ರಿಕೆಟ್ ಅರ್ಥ ಮಾಡ್ಕೊಂಡಿದೀನಿ. ನಮ್ಮ ಮನೇಲಿ ಎಲ್ಲರೂ ಹೇಳ್ತಾರೆ, ಹುಡುಗರ್ಗಿಂತ ಹುಚ್ಚು ನೀನು ಕ್ರಿಕೆಟ್ ಅಲ್ಲಿ ಜಾಸ್ತಿ ಇದೆ ಅಂತ. ನಮ್ಮಮ್ಮ ಈಗ್ಲೂ ಹೇಳ್ತಾರೆ, ನೀನ್ ಕ್ರಿಕೆಟ್ ಕ್ಲಾಸಸ್ಗೆ ಜಾಯ್ನ್ ಆಗು, ಮೇ ಬಿ ನಿಂಗೆ ಅದ್ರಲ್ಲಿ ಏನಾದ್ರೂ ಆಪರ್ಚುನಿಟಿ ಸಿಗ್ಬಹುದೇನೋ ಅಂತ. ಅಷ್ಟು ಇಷ್ಟ ನನ್ಗೆ ಕ್ರಿಕೆಟ್ ಅಂತ ಅಂದ್ರೆ. ಪ್ರತಿ ಒಂದು ಕ್ರಿಕೆಟ್ ಬಗ್ಗೆ ನೀಟಾಗಿ ತಿಳ್ಕೊಂಡ್ಬಿಟ್ಟಿದೀನಿ. ನೀಟಾಗಿ ಯಾರು ಏನೇ ಕ್ವಶನ್ ಕೇಳಿ, ಯಾರ್ಗ್ ಯಾವ್ದು ಫೇವ್ರೆಟ್ ಶಾಟ್, ಯಾರ್ಗೆ ಎಲ್ಲಿ ಫೀಲ್ಡಿಂಗ್ ಇಟ್ಕೋಬೇಕು, ಪ್ರತಿಯೊಂದು ನಾನೇ ಹೇಳ್ಕೊಡ್ತೀನಿ. ನಾನು ಹೇಳ್ತಾ ಇರ್ತೀನಿ, ಅಂಪೈರ್ನ ಬದಲು ನನ್ನನ್ನು ನೆನ್ಸ್ಕೊಳ್ಳಿ, ನಾನ್ ರಿವ್ಯೂ ತಗೊಳ್ದಂಗೆ ಹೇಳ್ತೀನಿ ಔಟಾ ಇಲ್ವಾ ಅಂತ ಅಂದ್ಬಿಟ್ಟು. ಅಷ್ಟು ಐ ವಿಲ್ ಬಿ ಹೈಪರ್, ತುಂಬಾ ಹೈಪರ್ ಆಗಿ ಕಿರ್ಚಾಡ್ತಾ ಇರ್ತೀನಿ ಮ್ಯಾಚ್ ನಡಿಬೇಕಾದ್ರೆ. ನನ್ಗೆ ಹೇಳೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ RCB ವಿನ್ ಆಗಿದ್ದು. ಫೈನಲಿ ಗೈಸ್, ನಮ್ಮ ಹತ್ರನೂ ಟ್ರೋಫಿ ಇದೆ. ವಿರಾಟ್ ಕೊಹ್ಲಿ ಹತ್ತಿದ್ ನೋಡಿ ನಾನಂತೂ ಸಿಕ್ಕಾಪಟ್ಟೆನೆ ಹತ್ತಿದ್ದೀನಿ. ನನಗಂತೂ ತುಂಬಾನೇ ಬೇಜಾರಾಯ್ತು. ಬಿಕಾಸ್ ನಾವ್ ಆ ಮನುಷ್ಯನ್ ಯಾವತ್ತೂ ಆತರ ನೋಡಿಲ್ಲ, ಆತರ ತಗೊಳ್ಳೋದಕ್ಕೆ ಇಷ್ಟನೂ ಪಡೋದಿಲ್ಲ. ಬಟ್ ಅವ್ರಿಗೂ ಖುಷಿಯಿಂದ ಅಳು ಬಂದಿದೆ, ನಾವು ಅರ್ಥ ಮಾಡ್ಕೊಬಹುದು ಆಸ್ ಅ ಫ್ಯಾನ್ಸ್. ಬಟ್ ಅವ್ರು ಯಾವಾಗ್ಲೂ ನಗ್ನಾಗ್ತಾ ಚೆನ್ನಾಗಿರ್ಬೇಕು. ನನ್ನ ಲೈಫಲ್ಲಿ ಒಂದೇ ಒಂದು ಡ್ರೀಮ್ ಮಾಡ್ಲೇಬೇಕು ಅಂತ ಇರೋದು ಅಂದ್ರೆ ಒನ್ಸ್ ಇನ್ ಮೈ ಲೈಫ್ ಟೈಮ್ ಅವ್ರನ್ನ ನೋಡ್ಬೇಕು, ಅವ್ರ ಜೊತೆ ಒಂದೇ ಒಂದು ಫೋಟೋ ತಗೊಬೇಕು. ಆ ಫೋಟೋನ ನಮ್ಮ ಮನೇಲಿ ದೊಡ್ಡ ಫ್ರೇಮ್ ಹಾಕಿ ಇಟ್ಕೊಂತೀನಿ. ಅಷ್ಟು ಇಷ್ಟ ನನ್ಗೆ. ಯಾವ ಹೀರೋಯಿನ್ ಇಷ್ಟ ಇಲ್ಲ, ಬಟ್ ವಿರಾಟ್ ಕೊಹ್ಲಿ ಗೈಸ್, ನಂಗೆ ಅಷ್ಟು ವಿರಾಟ್ ಕೊಹ್ಲಿ ಅಂದ್ರೆ ಹುಚ್ಚು, ಅಷ್ಟು ಇಷ್ಟ. ಬಟ್ ನಾನು ಯಾವಾಗ್ಲೂ ಹೆಂಗ್ ಸಮಾಧಾನ ಮಾಡ್ಕೊಂತೀನಿ ಅಂದ್ರೆ, ಅವ್ರ ಜೆರ್ಸಿ ನಂಬರ್ 18, ಅವರು ಕ್ರಿಕೆಟ್ ಬಂದಿದ್ದು 18, ಬಟ್ ನನ್ನ ಬರ್ಡೇ ಕೂಡ 18. ನಾನು ಈ ತರನೇ ಯಾವಾಗ್ಲೂ ಸಮಾಧಾನ ಮಾಡ್ಕೊಳ್ಳೋದು. ನಾನು ಯಾವತ್ತೂ ಅಷ್ಟೇ, ನಿನ್ ಬರ್ಡೇ ಎಲ್ಲ ಯಾವಾಗ ಅಂತ ಅಂದ್ರೆ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ದಿನ ನನ್ನ ಬರ್ಡೇ ಅಂತ ತುಂಬಾ ಪ್ರೌಡಿಂದ, ತುಂಬಾ ದುರಾಂಕಾರದಿಂದ ಹೇಳ್ಕೊಂತೀನಿ. ಬಿಕಾಸ್ ಐ ಆಮ್ ಅ ಪ್ರೌಡ್ ಟ್ರೂ ರಾಯಲ್ ಆ್ಯಂಡ್ ಲಾಯಲ್ RCB ಫ್ಯಾನ್ ಆ್ಯಂಡ್ ಮೇನ್ಲಿ ವಿರಾಟ್ ಫ್ಯಾನ್. ವಿರಾಟ್ ಯಾವ ಟೀಮ್ಗೆ ಹೋಗ್ತಾರೆ, ಅವ್ರು ಯಾವ ಟೀಮಲ್ಲಿ ಇರ್ತಾರೆ, ಮೈ ಸಪೋರ್ಟ್ ವಿಲ್ ಬಿ ಆಲ್ವೇಸ್ ಫಾರ್ ದ್ಯಾಟ್ ಟೀಮ್. ಆಲ್ವೇಸ್ ಅ ಟ್ರೂ ವಿರಾಟ್ ಫ್ಯಾನ್. ಸೊ ಅವ್ರನ್ನ ಮೀಟ್ ಮಾಡೋ ಒಂದೇ ಒಂದು ಆಪರ್ಚುನಿಟಿ ನನಗೆ ಯೂನಿವರ್ಸ್ ಕೊಡಬೇಕು. ಸೊ ಡೆಫಿನೆಟ್ ಆಗಿ ಒಂದಿನ ದಿನ ಬರಲಿ ಅಂತ ಕೇಳ್ಕೊತೀನಿ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ನನಗಿಷ್ಟ ಆದಂಥ ಒಂದು ಕಾಮೆಂಟ್ನ ಪಿನ್ ಮಾಡ್ತೀನಿ. ಸೊ ತುಂಬ ಖುಷಿ ಇದೆ ಈ ಜರ್ಸಿ ಹಾಕ್ಕೊಂಡು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಒಂದು ಸ್ಟೇಜಲ್ಲಿ ಟಾಸ್ ಗೆದ್ದಿದ ತಕ್ಷಣ ಪಂಜಾಬ್ ಕಿಂಗ್ಸ್ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಬಟ್ ಹೇಳಂಗಿಲ್ಲ ಬಿಡಂಗಿಲ್ಲ. ಬಟ್ ಎವ್ರಿ ಟೈಮ್ ಅಂದರೆ RCB ಫೈನಲ್ಸಿಗೆ ಬಂದಾಗೆಲ್ಲ RCBನೇ ಫಸ್ಟ್ ಟಾಸ್ ಗೆಲ್ತಾ ಇತ್ತು ಆ್ಯಂಡ್ ದೇ ವುಡ್ ಚೂಸ್ ಟು ಬೋಲ್. ಆಮೇಲೆ ಅವರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಫಾರ್ ದ ಫಸ್ಟ್ ಟೈಮ್ ಅವರು ಟಾಸ್ ಸೋತು ಬ್ಯಾಟಿಂಗ್
ಅವ್ರು ಬೌಲಿಂಗ್ ಚೂಸ್ ಮಾಡ್ಕೊಂಡು ಇವ್ರಿಗೆ ಬ್ಯಾಟಿಂಗ್ ಕೊಟ್ಟು ನಾವು ಗೆದ್ದಿರೋದು ಅಷ್ಟೇ ಗೈಸ್. ಇನ್ನೇನೂ ಬೇಡ, ಎಂಥದ್ದು ಬೇಡ. ಕಪ್ ಒಂದು ಬಂದಿದೆ RCB, ನಾವು ಕೂಡ ಒಂದು ವರ್ಷ ಕಪ್ ಗೆದ್ದಿದ್ದೀವಿ ಅಂತ ತುಂಬಾ ಖುಷಿ ಇದೆ. ಈ ಸತಿ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಬೌಲಿಂಗ್ ಲೈನಪ್ ತುಂಬ ಚೆನ್ನಾಗಿತ್ತು. ಆಪೋಸಿಟ್ ಟೀಮಲ್ಲಿ ವೈಶಾಖ್ ವಿಜಯ್ ಕುಮಾರ್ ಬೌಲ್ ಮಾಡ್ತಾಯಿದ್ರು. ಬಟ್ ನನಗೆ ಅದು ಒಂಥರ ಅನಿಸ್ತಿತ್ತು, ಹೆಂಗೆ ಅನಿಸ್ತಿರುತ್ತಲ್ಲ ಇವ್ರಿಗೆ ಲಾಸ್ಟ್ ಟೈಮ್ RCBN ಆಗಿದ್ದರು, ಅಂದರೆ ಲಾಸ್ಟ್ ಟೈಮ್ ಅವರಿದ್ದರು, ಮತ್ತು ಅವರು ಕರ್ನಾಟಕದವರು, ಟ್ರೂ ವಿರಾಟ್ ಫ್ಯಾನ್ ಹೀ ಈಸ್ ಆಲ್ಸೋ. ಅವರು RCBಗೆ ಬೌಲ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಹೆಂಗಿರುತ್ತೆ, ಮತ್ತು ಲಾಸ್ಟಲ್ಲೆಲ್ಲ ಶೇಕ್ ಹ್ಯಾಂಡ್ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ಒಂಥರ ಬೇಜಾರು ಇರುತ್ತೆ, ಮತ್ತು RCB ಗೆಲ್ತು ಅಂತ ಒಂದು ಖುಷಿನೂ ಇರುತ್ತೆ. ಬಟ್ ಆ್ಯಕ್ಚುಲಿ ವಿ ಶುಡ್ ಅಪ್ರಿಷಿಯೇಟ್ ದ ಬೌಲಿಂಗ್ ಲೈನಪ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಹೇಸಲ್ವುಡ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಈ ಸತಿ ಬೌಲಿಂಗ್ ಇಷ್ಟ ಆಯಿತು. ನನಗೆ ಈ ಇನ್ನಿಂಗ್ಸ್ ಒಂದು 2-3 ಮ್ಯಾಚಿಂದ ರಜತ್ದು ಪರ್ಫಾರ್ಮೆನ್ಸೇ ಇಷ್ಟ ಆಗಿರಲಿಲ್ಲ. ನಾನು ಯೂಶಲಿ ಅಂದ್ಕೊಳ್ವೆ ರಜತ್ ಬಂದು ಫಾರ್ಮಿಗೆ ಬಂದುಬಿಟ್ರೆ ಪ್ರತಿ ಬಾಲು 6-4 ಅಂತ. ಏನು ಮಾತಾಡ್ತಾ ಇದ್ದೀನಿ ಅಂತಲೂ ಗೊತ್ತಾಗ್ತಾಯಿಲ್ಲ ನನ್ನ ಖುಷಿಗೆ, 6-4 ಅಂತ. ಬಟ್ 1-2 ಮ್ಯಾಚಿಂದ ಹೋದಾಗ ತುಂಬ ಬೇಜಾರಾಗ್ತಿತ್ತು, ಬಿಕಾಸ್ ಹಿ ಈಸ್ ನಂಬರ್ 1 ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಬಟ್ ಅಗೇನ್ ಕೃಣಾಲ್ ಪಾಂಡ್ಯ ಒಂದು ಮ್ಯಾಚಲ್ಲಿ ಆಡಿದಂಥ ಇನ್ನಿಂಗ್ಸ್ ಇರ್ಬೋದು, ಎಷ್ಟು ಚೆನ್ನಾಗಿ ಆಡಿದ್ದಾರೆ. ಸೊ ಎವ್ರಿಥಿಂಗ್ ಎಲ್ಲರೂ ನಮಗೆ ಈ ಸತಿ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕುಂಭಮೇಳದಲ್ಲಿ ಜರ್ಸಿನ ಅದ್ದಿರೋದು, ಎಷ್ಟು ದೇವ್ರ ಹತ್ರ ಪೂಜೆ ಹೋಮ ಮಾಡಿಸಿರೋದು, ಅಪ್ಪ ತುಂಬ 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 ಎಲ್ಲರೂ ನಮ್ಮ ಕೈ ಹಿಡಿದು ಫೈನಲಿ ವಿ ಹ್ಯಾವ್ ದಟ್ ಟ್ರೋಫಿ ಗೈಸ್. ಸೊ ಇಟ್ಸ್ ನಾಟ್ ಅ ಈಸಿ ಥಿಂಗ್. ಇಫ್ ಯು ಆರ್ ಅ ಟ್ರೂ RCB ಲವರ್, ನಿಮಗೆ ಗೊತ್ತಾಗುತ್ತೆ ಆ ಫೀಲಿಂಗ್ ಏನು ಅಂದ್ಬಿಟ್ಟು. ನೀವು ಸುಮ್ಮನೆ ಏನಾದರೂ ಶೋಕಿಗೆ RCB ಫ್ಯಾನ್, ಶೋಕಿಗೆ ಮ್ಯಾಚ್ ನೋಡೋರಾದರೆ ಆ ಫೀಲ್ ನಿಮಗೆ ಅಷ್ಟು ಬರಲ್ಲ. ಬಟ್ ನೀವು ಅದು ಅವ್ರ ಜೊತೆಗೆ ನೀವು ವೆಯ್ಟ್ ಮಾಡ್ಕೊಂಡಿರ್ತೀರಲ್ಲ, ಯು ಕ್ಯಾನ್ ನೋ ದಟ್ ಫೀಲಿಂಗ್. ಸೊ ಆಲ್ವೇಸ್ ಅ ವಿರಾಟ್ ಫ್ಯಾನ್, ದೆನ್ ಅ RCB ಫ್ಯಾನ್. ನಾನು ಯಾವಾಗಲೂ ಅಷ್ಟೇ, ಮೈ ಹೋಲ್ ಲೈಫ್, ಮೈ ಎಂಟೈರ್ ಲೈಫ್ ವಿರಾಟ್ ಫ್ಯಾನ್ ನಾನು. ದೆನ್ RCB ಕಮ್ಸ್, ದೆನ್ RCB ಫ್ಯಾನ್. ಫಸ್ಟ್ ಯಾವತ್ತು ವಿರಾಟ್ ಆ್ಯಂಡ್ ದೆನ್ RCB. ನಾನಂತೂ ನಮ್ಮ ಮನೆಯಲ್ಲಿ ಜಗಳನೇ ಮಾಡ್ತೀನಿ, ಇಫ್ ಇನ್ ಕೇಸ್ ಏನಾದರೂ RCBಗೆ ಬೈದರು, ವಿರಾಟ್ ಕೊಹ್ಲಿಗೆ ಬೈದರು ಅಂತ. ನಮ್ಮಪ್ಪ ನನ್ನ ರೇಗಿಸ್ಬೇಕು ಅಂತಲೇ ವಿರಾಟ್ ಕೊಹ್ಲಿಗೆ ಅವರು ಇದು ಮಾಡ್ತಾ ಇರ್ತಾರೆ. ನಾನಂತೂ ತುಂಬ ಎಕ್ಸ್ಟ್ರೀಮ್ ಪೀಕ್ಗೆ ಹೋಗ್ತೀನಿ, ಮಾತೇ ಆಡ್ಸಲ್ಲ ಒಂದೊಂದು ಸತಿ. ಅಷ್ಟು ಡಿಫೆಂಡ್ ಮಾಡ್ತೀನಿ ವಿರಾಟ್ ಕೊಹ್ಲಿನ ಯಾರಾದರೂ ಒಂದು ಮಾತು ಏನಾದರೂ ಅಂದ್ಬಿಟ್ರೆ. ಬಿಕಾಸ್ ಇಫ್ ಯು ಆರ್ ಅ ಟ್ರೂ ಫ್ಯಾನ್, ನಿಮಗೆ ಗೊತ್ತಾಗುತ್ತೆ ಆ ಫೀಲಿಂಗ್ ಏನು ಅಂತ. ಐ ನೋ ಎವ್ರಿಬಡಿ ಹ್ಯಾಪಿ ಆಗಿರ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಜನಕ್ಕೆ ಸ್ಟೇಟಸ್ ಹಾಕಕ್ಕೆ ಬರದೇ ಇರೋರೆಲ್ಲ ಪಾಪ RCBಗೋಸ್ಕರ ಸ್ಟೇಟಸ್ ಹಾಕಿದ್ದಾರೆ. ಸೊ ಮೋರ್ ದ್ಯಾನ್ ದಿಸ್ ವಾಟ್ ಎಲ್ಸ್ ಐ ರಿಕ್ವೈರ್. ಸಾಕು ಗೈಸ್, ಈ ಜೀವನಕ್ಕೆ, ಈ ಒಂದು ಪುಟ್ಟ ಜೀವಕ್ಕೆ ಇದೇ ತುಂಬ ಖುಷಿ ಕೊಟ್ಟಿದೆ. ಐ ಆಮ್ ಸೋ ವೆರಿ ಮಚ್ ಹ್ಯಾಪಿ. ಈ ವರ್ಷ ಎಲ್ಲನೂ ನಾನು ಇದೇ ಖುಷಿಯಲ್ಲಿ, ಇದೇ ಗುಂಗಲ್ಲಿ ಕಳೀತೀನಿ. ಕೂತ್ರು ನಿಂತರು ನನಗೆ ಅದೇ ಕಣ್ಮುಂದೆ ಬರ್ತಿದೆ, ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತಿದ್ದು ಒಬ್ಬ ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ದೆನ್ ವಿರಾಟ್ ಕೊಹ್ಲಿ ABDನ ಹುಡ್ಕೊಂಡು ಒಳ್ಳೆ ಎಳೆ ಮಗು ಥರ ಹೋಗಿದ್ದು, ರವಿಶಾಸ್ತ್ರಿ ಅವ್ರನ್ನ ಹಗ್ ಮಾಡಿದ್ದು, ಅದಕ್ಕೆ ಅನುಷ್ಕಾ ಶರ್ಮಾ ಕ್ಲ್ಯಾಪ್ ಮಾಡಿದ್ದು, ಓ ಮೈ ಗಾಡ್, ಎಲ್ಲನೂ ಅಷ್ಟೇ ಕಣ್ಣು ಮುಂದೆ ಕಟ್ಟದಂಗಿದೆ. ಸೊ ಒಂದೇ ಒಂದು ಆಸೆ, ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡಬೇಕು, ವಿರಾಟ್ ಕೊಹ್ಲಿನ ನೋಡಬೇಕು. ಒಂದೇ ಒಂದು ಫೋಟೋ, ಈವನ್ ಆ ಫೋಟೋಲ್ಲಿ ನಾನು ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಒಂದೇ ಒಂದು ಫೋಟೋ ಬೇಕು. ಸೊ ಪ್ಲೀಸ್ ಎಲ್ಲ RCB ಫ್ಯಾನ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ, ಹೇಟರ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ. ಸೊ RCB ಹೇಟರ್ಸ್ ಎಲ್ಲ ಮೇ ಬಿ 2-3 ದಿನ, 2-3 ವಾರ, 2-3 ತಿಂಗಳು, 2-3 ವರ್ಷ ನೀವು ಸೋಷಿಯಲ್ ಮೀಡಿಯಾನೇ ಓಪನ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ನಿಮಗೆ ಬೆನಿಫಿಟ್ ಆಗುವಂಥದ್ದು ಏನು ನಡೀತಿಲ್ಲ, ಬಿಟ್ಬಿಡಿ. ವಿ ಆರ್ ಎಂಜಾಯಿಂಗ್. ಸೊ ಒಂದೇ ಟ್ರೋಫಿ ಅಲ್ವಾ, ಹಂಗೆ ಹಿಂಗೆ ಎಷ್ಟೊಂದು ಟ್ರೋಲ್ ಎಲ್ಲ ಇರುತ್ತೆ. ಆದ್ರೂ ಬಟ್ ಗೈಸ್, ವಿ ಹ್ಯಾವ್ ಮೇಡ್ ಇಟ್ ಆಫ್ಟರ್ 18 years. ಅಷ್ಟೇ, ಏನೂ ಮಾತಿಲ್ಲ. ಮಾತು ಬರ್ತಿದ್ರು, ಹೆಂಗೆಂಗೋ ಬರ್ತಿದೆ, ತೊದಲ್ತಿದೆ ಬಾಯಿ ಖುಷಿಗೆ. ಸೊ ದಟ್ಸ್ ಇಟ್ ಗೈಸ್. ಐ ಆಮ್ ಸೋ ಮಚ್ ಹ್ಯಾಪಿ. ಅವ್ರಿಗಿನ್ನೆಷ್ಟು ಖುಷಿ ಆಗಿರುತ್ತೆ ಆ ಮ್ಯಾನೇಜ್ಮೆಂಟ್ಗಾಗಿರ್ಬೋದು. ಮೇನ್ಲಿ ದಟ್ ಮ್ಯಾನ್, ಜೆಂಟಲ್ಮ್ಯಾನ್, ಟ್ರೂ ಜೆಂಟಲ್ಮ್ಯಾನ್ ವಿರಾಟ್ ಕೊಹ್ಲಿ. ವಿ ಆಲ್ವೇಸ್ ಲವ್ ಯು. ಅ ಟ್ರೂ ವಿರಾಟ್ ಫ್ಯಾನ್, RCB. ಅಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಎಲ್ಲರೂ RCB ಅಂತ ಕಾಮೆಂಟ್ ಮಾಡಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಜೈ RCB. RCB ನೆಕ್ಸ್ಟ್ ಟೈಮ್ ನಿಮಗೆ ನಮ್ಮ ಸಪೋರ್ಟ್
ಸೋಲ್ಲಿ ಗೆಲ್ಲಿ ಕಪ್ ಹೊಡಿಲಿ ಬಿಡಲಿ, 6 ಸತಿ ಸೋತ್ರು ಆರ್ ಸಿ ಬಿನೇ, 60 ಸತಿ ಸೋತ್ರು ಆರ್ ಸಿ ಬಿನೇ, 6 ಸತಿ ಗೆದ್ದರು ಆರ್ ಸಿ ಬಿನೇ, 60 ಸತಿ ಗೆದ್ದರು ಆರ್ ಸಿ ಬಿನೇ. ಕೊನೆ ಉಸಿರಿರೋವರೆಗೂ IPL ಅಲ್ಲಿ ನಮ್ಮ ಸಪೋರ್ಟ್ ಆರ್ ಸಿ ಬಿಗೇನೆ. ಕೊನೆ ಉಸಿರಿರೋವರೆಗೂ ವಿರಾಟ್ ಕೊಹ್ಲಿ ಬಿಟ್ಟು ಇನ್ನು ಯಾರೂ ಇಷ್ಟ ಆಗಲ್ಲ, ಅದಂತೂ ಕನ್ಫರ್ಮ್. ವಿರಾಟ್ ಕೊಹ್ಲಿ ವಿಲ್ ಬಿ ಆಲ್ವೇಸ್ ಇನ್ ದ ಟಾಪ್. ವಿರಾಟ್ ಕೊಹ್ಲಿ ಅಷ್ಟೇ, ಇನ್ನೇನೂ ಇಲ್ಲ ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದಕ್ಕೆ. ಈಸ್ ಅ ಗ್ರೇಟ್ ಪ್ಯೂರ್ ಸೋಲ್ ಅಷ್ಟೇ. ದ ವೇ ಹಿ ಟ್ರೀಟ್ ಇಸ್ ಫ್ಯಾನ್ಸ್, ಎವ್ರಿಥಿಂಗ್ ಐ ಜಸ್ಟ್ ಲವ್ ಹಿಮ್. ಆಲ್ವೇಸ್ ರೆಡ್ ಫ್ಲ್ಯಾಗ್ ಅಂತ ಇಷ್ಟಪಟ್ಟಿದ್ರೆ ಅದು ಆರ್ ಸಿ ಬಿ ಫ್ಲ್ಯಾಗ್ ಮಾತ್ರ. ಸೊ ದಟ್ಸ್ ಇಟ್. ಸಿಗುವ ಮತ್ತೆ ಹೊಸ ವಿಡಿಯೋಲಿ. ಏನಾದರೂ ಹೈಪರಾಗಿ ಮಾತಾಡ್ಬಿಟ್ಟಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆರ್ ಸಿ ಬಿ ಗೆದ್ದಿದೆ, ಜೋಶ್ ಈ ವರ್ಷ ಎಲ್ಲ ಇರುತ್ತೆ ಅಂದ್ಕೊಳ್ಳಿ. ಸೊ ಅಷ್ಟೇ, ಮತ್ತೆ ಸಿಗುವ ಅಷ್ಟೇ.